ಮಾಡುತ್ತಾ ಇದ್ದೇನೆ. ಸುರಲೋಕವನ್ನು ಬಿಟ್ಟು ಕೊಟ್ಟರೆ ಉಳಿಯಿತು, ಇಲ್ಲವಾದರೆ ಕಟಾರಿಂದ ನಿನ್ನ ತಲೆ ತಲೆ ಬಿಟ್ಟು ಕೊಟ್ಟರೆ ಸರಿ, ಇಲ್ಲರೆ ಪೆಟ್ಟು ಪೆಟ್ಟು ಗಿನ್ನಬೇಕಾದಿತ್ತು. ನೀನೇ ಸುಲಭ. ಹೌದಾದರೆ ವಿವೇಚನೆಗೊಳ್ಳವ ಅನ್ನುವ ಹಾಗೆ ನಾನು ತೀರ್ಮಾನಿಸುತ್ತೇನೆ. ಭೌಮಾಸುರನೆಂದು ಖ್ಯಾತನಾದ ನರಕದಾನವ ಪ್ರಾಗ್ಜ್ಯೋತಿಷದ ಅಧಿಪತಿ ಸ್ವರ್ಗಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಒಂದು ವೇಳೆ ನಾಕವನ್ನು ಕೊಡುವುದಕ್ಕೆ ನಿನಗೆ ಮನಸ್ಸಿಲ್ಲವೆಂದಾದರೆ ಅದು ನಿನ್ನಲ್ಲೇ ಇರಲಿ. ನಾಕಾಧಿಪತಿಯಾಗಿ ಇಂದ್ರನ ಸಿಂಹಾಸನವನ್ನು ಆರೋಹಣ ಮಾಡುವ ಕಾಲಕ್ಕೆ ವಾಮ ಭಾಗದಲ್ಲಿ ರಂಜಿಸುವ ಶಚಿ ಇದ್ದಾಳಲ್ಲ, ಅವಳನ್ನಾದರೂ ಕೊಡ.
ಭಾವಿಸುವುದೂ ಇಲ್ಲ. ಶತಮಾನದಿಂದ ಕಪಾಲದಲ್ಲಿ ಜೀವಿಸಿದವ ನೀನು. ಅದಾವುದೋ ಭೌತಿಕ ಶಕ್ತಿಯಿಂದ ಆ ನಂತರ ಸಾಧನೆಯನ್ನು ಮಾಡಿದ ಸಂತೋಷ. ಪುರುಷಾಪಗ್ರಸ್ತನಾದರೂ ಕೂಡ ಸ್ವಾಯತ್ತೆಯಿಂದ ಶುಕ್ರಾನುಗ್ರಹದಿಂದ ಪ್ರಾಂತೋದೇಶವನ್ನು ನಿರ್ಮಾಣ ಮಾಡಿದವ. ಒಂದು ವಿಧದಲ್ಲಿ ನನಗಿಂತ ನೀನು ಹೆಚ್ಚು, 16,000ಕ್ಕೂ ಹೆಚ್ಚು ಸ್ತ್ರೀಯರನ್ನು ಬಲಾತ್ಕಾರವಾಗಿ ನೀನು ಇರಿಸಿಕೊಂಡಿದ್ದಿ. ನಮ್ಮಲ್ಲಿ ವಾರಾಂಗನೆಯರಿಲ್ಲ. ನೀನು ಮೆಚ್ಚುವ ಅಂಶ ಒಂದು ಉಂಟಾಯಿತು. ನೀನು ನಿವಾಸಿಯಾದ ನೀನು ದೇವಲೋಕವನ್ನು ಬಯಸಲಿಲ್ಲ, ನನ್ನ ಮಹಿಷಿಯನ್ನು ಬಯಸುತ್ತೀಯಲ್ಲ. ಏನು ಸ್ವರ್ಗಲೋಕ ಬೇಡ ಅಂತಲ್ಲ, ಸ್ವರ್ಗಲೋಕ ನಿನಗೆ ಬೇಕೆಂಬ ಆಶೆ ನಿನಗಿದ್ದರೆ ಶಕ್ತಿಯನ್ನು ಬಿಟ್ಟುಕೊಡತಕ್ಕದ್ದು. ಸ್ವರ್ಗ ನನ್ನ ಸತ್ತು ಅಲ್ಲ, ನಿನ್ನ ಸತ್ತು ಅಲ್ಲ. 100 ಮೂರ್ತಿಗಳು ಒಲಿದಿಟ್ಟಂತಹ ಪವಿತ್ರ ಸ್ಥಾನ. ಇದೆಲ್ಲ ನಾನು ಪೀಠಾಧಿಪತಿಯೇ ಹೊರತು ಸಮಗ್ರವಾಗಿ ಪ್ರಾಯ ಆಗುವವರೆಗೆ ನಾನಲ್ಲ. ನರಕಾಸುರ, ನೀನು ತಪ್ಪು ಹೆಜ್ಜೆಯನ್ನು ಇರಿಸುತ್ತಾ ಇದ್ದಿ. ಆಲೋಚನೆ ಮಾಡು. ಸ್ತ್ರೀಯರನ್ನು ಬಂದಿರಿಸಿದ್ದಿ, ಈಗ ಕಣ್ಣು ಹಾಕಿದ್ದು ನನ್ನ ಹೊಟ್ಟ ವೈಶ್ಯ ಮೇಲೆ. ಇದು ಸಾಧುವಲ್ಲ, ಹೋಗುತ್ತೀನೇನು? ನಾನೇನು ಮಾಡಬೇಕನ್ನುವುದನ್ನು ನಾನು ನಿರ್ಣಯಿಸ. ಆದ್ದರಿಂದ ಇಟ್ಟ ಹೆಜ್ಜೆಯನ್ನು ಹಿಂದಿರಿಸುವ ಪ್ರಶ್ನೆ ಇಲ್ಲ. ಕೊಡುವ ಅಧಿಕಾರ ನಿನಗಿಲ್ಲದೇ ಇರಬಹುದು, ಆದರೆ ಬಲಾತ್ಕಾರದಿಂದ ನಾನು ಅದನ್ನು ಕಸಿಯದೆ. ಓಡುವ ದೇವತೆಗಳಿಗೆ ಹೊಡೆಯಿರಿ, ದೇವಲೋಕವನ್ನು ನರಕಾಸುರ ಗೆದ್ದವ ಅನ್ನುವ ಡಂಗುರವನ್ನು ಹೊಡೆಯಿರಿ. ಆದರೆ ಏನು ಮಾಡೋಣ ಹೇಳು? ಸ್ವರ್ಗ ಸಿಂಹಾಸನ ಸಿಕ್ಕಿದ ಮಾತ್ರಕ್ಕೆ ನಮಗೆ ಸಮಾಧಾನವಾಗುವುದಿಲ್ಲ. ನಾವು ಬಯಸಿ ಬಂದದ್ದು ಶಚಿಯನ್ನು. ಎಲ್ಲೆಡೆ ಹುಡುಕಿದರು, ಶಚಿ ಕಾಣಸಿಗಲಿಲ್ಲ. ಎಲ್ಲಿಯಾದ್ರೂ ಸಿಕ್ಕಿದ್ರು? ಇಲ್ಲ. ಸಿಕ್ಕಿದ್ರೆ ಹೇಳಬೇಕು. ಖಂಡಿತ. ನಿನಗೆ ಬೇಷ್. ಆದರೆ ತಾನು ಗಂಡಸು ಅನ್ನುವ ಹಾಗೆ ಸ್ವರ್ಗ ಸಿಂಹಾಸನವನ್ನು ಏರಿ ಆಳ್ವಿಕೆಯನ್ನು ಮಾಡುತ್ತಿರುವ ಆ ದೇವೇಂದ್ರನಿಗೆ ಸರಿಯಾದ ಹೊಡೆತವನ್ನು ಕೊಡುವುದಕ್ಕೆ ಇದು ಸಕಾಲ. ಅವನಮ್ಮ ಅತಿಥಿ ಇದೆ, ಅವಳ ಕರ್ಣಕುಂಡಲವನ್ನು, ಕುಬೇರನ ಭಂಡಾಗಾರವನ್ನು, ಮಣಿಶೈಲವನ್ನು ಸ್ವಾಧೀನಪಡಿಸಿಕೊಂಡು ಹೋಗೋಣ.